ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹಾಯ್ ಗಾಯ್ಸ್, ನೆನೆ ನೈಟ್ ಅಷ್ಟೆಲ್ಲ ನೀರು ಹಾಯಿಸಿದ್ದಾಯಿತು. ಸೊ ಇನ್ನಿಷ್ಟು ನೀರು ಹಾಯಿಸ್ಬೇಕಾಗಿದೆ. ಹಾಗೆ ನಮ್ಮ ಗುಂಡು ಮರಿ ನಾನು ಇಬ್ಬರೂ ಸ್ನಾನ ಮಾಡಿಕೊಂಡು ಮಾಮಿ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀವಲ್ಲಪ್ಪ. ಹಾಂ, ತೋಟದಾಗ ಬಂದಿದ್ದೀವಿ ತಾನೆ, ನೋಡಲ್ವಾ? ಯಾಕೆ ಕೋಪನ ಅಳಿಸ್ಬಿಟ್ಟೆ ಅಂತ? ಅಯ್ಯೋ, ಮುನ್ಸ್ಕೊಬಿಟ್ಟವನೇ, ಹೊಲ್ತಾಗ ಕರ್ಕೊಬರಲ್ಲ ಅಂದೆ ಅಂತ. ಆಯ್ತು ಬಿಡು, ಮುನ್ಸ್ಕೊಬಿಡ. ಕರ್ಕೊಬಂದಿದ್ದೀನಿ ತಾನೇ ಇವಾಗ. ಹಾಂ, ಹೊಡೆ ಅಂದ್ಬಿಡು ಚಿಕ್ಕಿಗೆ, ಆಯ್ತಾ? ಬೇಡ ಅಂದ್ಬಿಟ್ಲ ಹೊಲ್ತಕ್ಕೆ ಚಿಕ್ಕಿ. ಹಾಂ, ಹ್ಞೂ ಆಯ್ತು ಬಿಡು, ನಾಳೆ ಕರ್ಕೊಬತ್ತೀನಿ ಆಯ್ತಾ? ಕೋಪ ಮಾಡ್ಕೊಬೇಡ. ಕಳ್ಳ ಗಣೇಶ ಬಪ್ಪ ಮೋರಿಯ. ಗಣೇಶ ಯಾರಿದು? ಗಣಪತಿ. ಕೆಳಕ್ಕೆ ನನ್ನ ಕೂರ್ಸ್ಕೊ ಅಂದ್ರೆ ಅವನ್ನ ಕೂರ್ಸ್ಕೊ ಬರ್ತೈತೆ ಪಪ್ಪ. ಗುಂಡ ಗುಂಡ ಅಲ್ಲ, ಗುಂಡ ಅವನು. ಇವನು ಗುಂಡ, ಚೋಟ ಇವನು. ಚಟ ಗೈಸ್. ಹಾಗೆ ಇಲ್ಲೊಂದು ತುಂಬ ಅಂದರೆ 1-2 years ಆಗಿರ್ಬೋದು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚೇಪೆಕಾಯಿ ಗಿಡ. ಈ ಚೇಪೆಕಾಯಿ ಗಿಡನ ಬೆಳೆಸಿ ಸೊ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಬರುವಂಥ ಕಾಯಿನ ತಿನ್ನೋಕ್ಕಾಗಲ್ಲ ಅಂತ ತುಂಬ ಸಫರ್ ಆಗಿದೆ. ಸೊ ಇವಾಗ ನಾನು ಮತ್ತೆ ರಿಟರ್ನ್ ಬಂದ ತಕ್ಷಣ ಕಾಯಿ ರೆಡಿಯಾಗಿದೆ. ಇದು ನೋಡಿ, ಕಾಣಿಸ್ತಾ ಇದೆ. ಹೆಂಗಿದೆ ಏನಂತ ಗೊತ್ತಿಲ್ಲ, ಟೇಸ್ಟು ಕಿತ್ತಿಟ್ಟಿರ್ತೀನಿ. ನಮ್ಮ ಮೇಡಮ್ ಬಂದು ತಿಂತಾರೆ. ರೆಡ್ ಕಲರ್ ಇದೆ ಅನಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಹಾಯ್ ಗಾಯ್ಸ್, ಫೈನಲ್ ಆಗಿ ಇವಾಗ ನಮ್ಮ ಮಾವಿನ ಮರದಲ್ಲಿ ಎಲ್ಲ ಹಣ್ಣುಗಳು ರೆಡಿ ಆಗ್ತಾ ಇದ್ದಾವೆ. ಅವೇ ಹಣ್ಣಾಗಿ ಬಿದ್ದೋಗ್ತವೆ. ಸೊ ಅದಕ್ಕೆ ಕೀಳೋಣ ಅಂತ ರೆಡಿ ಮಾಡಿ ಕೀಳ್ತಾ ಇದ್ದೀವಿ. ಅದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಈಗ ನೋಡಿ, ಹಾಗೆ ಈ ಥರ ಮಾಡಿದರೆ ಅಲ್ಲಿದಲ್ಲೇ ಇರುತ್ತೆ, ಇಲ್ಲಾಂದ್ರೆ ಕೆಳಗಡೆ ಬಿದ್ದರೆ ಏಟ್ ಆಗಿಬಿಡುತ್ತೆ. ನೋಡಿ, ಇದನ್ನೆಲ್ಲ ಬಿಡಿಸ್ಕೋಬೇಕು. ನೋಡಿ, ಒಳ್ಳೆ ಟೇಸ್ಟ್ ಇದೆ ಇದು ಮಾವಿನ ಹಣ್ಣು. ಅದಕ್ಕೋಸ್ಕರ ನಮ್ಮ ಪತಿದೇವರೆಲ್ಲ ಅದನ್ನು ಕೀಳಿಸ್ತಾ ಇದ್ದಾರೆ. ತುಂಬ ಇದ್ದಾವೆ, ತಿನ್ನೋಕ್ಕೂ ಜನ ಇದ್ದಾರೆ ಮಸ್ತು, ಆದರೂ ಜಾಸ್ತಿ ಆಗ್ಬೋದಾ ಅಂತ. ಮಮ್ಮ ಅಲ್ಲಿ ನೋಡು, ಒಳ್ಳೆ ಹಣ್ಣು. ಹಾಯ್ ಗಾಯ್ಸ್, ನೋಡಿ ಇದು ತಗೊಂಡು ಬಂದಿದ್ದೀನಿ ಮರ, ಹಣ್ಣೆಲ್ಲ ಕುಯ್ಕೊಳ್ಳೋಕ್ಕೆ. ಇಷ್ಟು ಕುಯ್ದಿದ್ದೀನಿ, ಇನ್ನೂ ಅಲ್ಲಿದ್ದಾವೆ. ಎಲ್ಲದಕ್ಕಿಂತ ಇಲ್ಲಿ ನೋಡಿ, ಇದು ಒಳ್ಳೆ ಸೂಪರ್ ಆಗಿದೆ ಹಣ್ಣು. ಇದು ನಾಳೆ ಎಲ್ಲ ಇವಾಗಲೇ ತಿನ್ಬೋದು. ಮಗಳು ಬಂದು ತಿನ್ನಲಿ ಅಂತ ಹಂಗೆ ಇಟ್ಟಿದ್ದೀವಿ. ಅದು ಮರದಲ್ಲೇ ಹಣ್ಣಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ. ಸೊ ಅವಳಿಗೆ ನಾಳೆ ಲಂಚ್ ಬಾಕ್ಸ್ಗಾದ್ರೂ ಕೊಡ್ಬೋದು, ಇಲ್ಲ ಬಂದು ಅವಳೇ ಕೂಡ ತಿನ್ನಲಿ. ಅದಕ್ಕೆ ಇದೆಲ್ಲ ಹಣ್ಣಿಗೆ ಬರೀ ಇನ್ನೊಂದು 2 days ಇಟ್ಟರೆ ಹಣ್ಣಾಗ್ಬಿಡುತ್ತೆ. ನೋಡಿ, ಮುಂದೆಗಡೆಲ್ಲ ತುಂಬ ಸತ್ತೆ ಬೆಳ್ಕೊಬಿಟ್ಟಿದೆಯಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಫಸ್ಟೇ ಇಷ್ಟೊಂದು ಸತ್ತೆ ಇರಲಿಲ್ಲ, ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಊರಿಗೆ ಹೋಗಿದ್ದು 1 ವರ್ಷ, ಅದಕ್ಕೆ ಇಷ್ಟು ಬೆಳ್ಕೊಂಡಿದೆ. 1 ವರ್ಷನೂ ಇಲ್ಲ, ಲಾಸ್ಟ್ ಆಗಸ್ಟಲ್ಲಿ ಹೋಗಿದ್ದೀವಿ, ಮೇಗೆ ಬಂದ್ಬಿಟ್ಟಿದ್ದೀವಿ. ಆದರೂ ಇಷ್ಟೊಂದು ಸತ್ತೆ. ಸೊ ಅದಕ್ಕೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಪತಿದೇವರು. ತೆಗಿಬೇಕು, ಸ್ವಲ್ಪ ತೆಗಿಬೇಕು. ಹಾಯ್ ಗಾಯ್ಸ್, ವಿಶ್ವ ಪರಿಸರ ದಿನದಂದು ನಮ್ಮ ಯಜಮಾನ್ರು ಏನು ಪ್ಲಾಂಟ್ ಹಾಕ್ತಿದ್ದಾರೆ ಅಂದರೆ, ಏನು ಗಿಡ ಮಮ್ಮ ಅದು ಅಂತ? ಯಾರು ಹೇಳಿದ್ದು ಲಕ್ಷ್ಮಿ ಗಿಡ ಅಂತ? ತೋರಿಸ್ತೀನಿ ಹೇಳಿ. ಇದೆ ಕರಿಬೇವಿನ ಸೊಪ್ಪಿನ ಗಿಡ, ಅಲ್ಲಿಗೆ ನೆಡುತ್ತಿದ್ದಾರೆ ಪ್ಲಾಂಟ್. ಎಷ್ಟು ದಿನ ಬೇಕಿತ್ತು ಬರೋಕ್ಕೆ? ಇವನು ಇದಾನಲ್ಲ, ಇವನು ಕಳ್ಳ, ಇವನು ಏನೋ ಕೋಲು ಬರೋ ಕಡೆ ಬಾಯ್. ಎಷ್ಟು ಬಸ್ ಹಿಡ್ಗೆ ನಡಿ, ಇಲ್ಲಿ ನಡಿ. ನಾನು ಗದ್ರಿಸಿದ್ರೆ ಓಡ್ತಾನೆ, ಮತ್ತೆ ಅಲ್ಲಿಂದ ಓಡ್ಬರ್ತಾನೆ. ಬಾಯಿಚೆ ನೀನು ಹೋಗೈತ ಅವನು ಅವಾಗಲೇ. ಹಾಯ್ ಗಾಯ್ಸ್, ಇವಾಗ ಫೈನಲ್ ಆಗಿ ಅಲ್ಲಿರೋ ಗದ್ದೆಗೆಲ್ಲ ನೀರು ಹಾಯಿಸಿದ್ದಾಯ್ತು. ಇವತ್ತು ರಾತ್ರಿ ಈ ಹೊಲಕ್ಕೆ ಫುಲ್ಲಾಗಿ ನೀರು ಹಾಯಿಸೋಣ ಅಂತ ಹೇಳ್ಬಿಟ್ಟು ಜೆಟ್ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದೀವಿ. ಅಲ್ಲಿಂದ ಪೈಪೆಲ್ಲ ತಗೊಂಡು ಬಂದು ಇಲ್ಲಿಗೆ ಹಾಕ್ತಾ ಇದೀವಿ. ಇದು ಇವತ್ತು ನೈಟ್ ಪೂರ್ತಿ ಬೇಕು ಇಲ್ಲಿಗೆ. ಅಂದರೆ ಇವತ್ತು ನೈಟ್ ಅಂದರೆ 3 hour ಅಷ್ಟೇ ಕರೆಂಟ್ ಕೊಡೋದು. ಬೆಳಿಗ್ಗೆ 3 hour, ನೈಟು 3 hour. ಹಂಗಾಗಿ ಇದು ಫುಲ್ಲು ಅಲ್ಲಿಂದ ಅಲ್ಲಿಗೆ 3 ಜಾಗಕ್ಕೆ ಹಾಕಿದ್ರೆ ಕರೆಕ್ಟಾಗಿ ಎಲ್ಲ ಕಡೆ
ಕವರ್ ಆಗುತ್ತೆ. ಸೊ ಹಂಗಾಗಿ ಇವತ್ತು ಪೂರ್ತಿ ಇಲ್ಲಿಗೆ ಹಾಕಿ ಆಮೇಲೆ ನಾಳೆ ಬೆಳಿಗ್ಗೆ ಅಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ಹಾಕ್ತೀಯ ಮಾಮ? ಎಲ್ಲಿಗೆ? ಮಂಜಣ್ಣ ಗದ್ದೆಗ. ಯಾಕಂದ್ರೆ ಆ ಗದ್ದೆ ಸ್ವಲ್ಪ ತ್ಯಾವ ಇದ್ವು ಅಂತ ಲೇಟಾಗಿ ಹಾಕ್ತೀಯಾ. ಸೊ ಇವತ್ತು ನೈಟ್ ಪೂರ್ತಿ ಗದ್ದೆಗೆ ಹಾಕ್ಬಿಡೋಣ ಅಂತ. ಇವಾಗ ಜೆಟ್ನ ನಿಲ್ಲಿಸಿದ್ದಾಯಿತು ನೋಡಿ, ಅಲ್ಲಿಂದ ನೀರು ಬರುತ್ತೆ. ನಾವು ನೈಟ್ ಬಂದು ಅದನ್ನು ಸೆಟ್ ಮಾಡಬೇಕು. ಹಿಂಗಿದೆ, ಈ ಥರ ಇಟ್ಬಿಟ್ಟು ಹೋದರೆ ಅದು ರೊಟೇಟ್ ಆಗಿ ಫುಲ್ ರೌಂಡಾಗಿ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರುತ್ತೆ. ಆಮೇಲೆ ನಾವು ಅದನ್ನು ಮತ್ತೆ ಎಲ್ಲ ಆಗಿರಲ್ಲ ಅಲ್ಲಿ ಹಾಕ್ಕೋಬೇಕು, ಹಿಂಗೆ ಸುತ್ತಾ ಇರುತ್ತೆ. ಸೊ ಫೈನಲ್ ಇವಾಗ ಇದು ಆಗಿದ್ದಾಯಿತು. ಬಾಸ್ ಅಲ್ಲಿ ರೆಡಿ ಮಾಡಿಬಿಟ್ಟು ಕಾಯ್ತಾ ಇದ್ದಾರೆ ಬನ್ನಿ ಅಂತ. ಸೊ ನಾವೀಗ ಹೋಗೋಣ. ನೋಡಿ ಗಾಯ್ಸ್, 3 ದಿನದಿಂದ ಎಷ್ಟೆಲ್ಲ ಕಷ್ಟಪಟ್ಟು ನಾವು ನೈಟಲ್ಲೆಲ್ಲ ಓಡಾಡಿ, ಮಳೆ ಬರಲ್ಲ, ಬಿಸಿಲು ತುಂಬ ಐತೆ, ಮಳೆ ಬರಲ್ಲ, ಜೋಳ ಹಾಕಿರೋದು ಮೊಳಕೆ ಬರಲ್ಲ ಅಂದ್ಬಿಟ್ಟು ಕಷ್ಟಪಟ್ಟು ನೀರು ಹಾಯಿಸಿದ್ರೆ 12 ಗಂಟೆ ರಾತ್ರಿ ಗಂಟ. ನಮ್ಮ ಗದ್ದೆ ಎಲ್ಲ ಮುಗೀತು, ಇನ್ನೊಂದು 4 ಗದ್ದೆ ಇತ್ತು. ಇವಾಗ ಫುಲ್ಲಾಗಿ ಮಳೆ ಬರ್ತೈತೆ ಗಾಯ್ಸ್. ಏನು ಮಾಡೋದು, ಮಳೆ ಹೆಂಗೆ ನಂಬೋದು? ಆ ಕಡೆ ನೀರು ಹಾಕಿದ್ದಾಯಿತು, ಈ ಕಡೆ ಮಳೆನೂ ಬಂದಿದ್ದಾಯಿತು. ನೋಡಿ ಫುಲ್ಲಾಗಿ ಮಳೆ ಬರ್ತಾಯಿತ್ತು. ಈ ಜೋಳಕ್ಕೆ ಜಾಸ್ತಿ ಮಳೆ ಆದರೆ ಕೂಡ ಮೊಳಕೆ ಕೊಳ್ತೋಗ್ಬಿಡ್ತಾರೆ ಜೋಳ. ಏನು ಮಾಡೋದು ಹಿಂಗಾದರೆ? ನೋಡಿ ಗಾಯ್ಸ್, ಇವಾಗ ಏನಂದ್ರೆ ನಮ್ಮ ದೊಡ್ಡಮ್ಮನ ನೋಡ್ಕೊಂಡು ಬರೋಕ್ಕೋಸ್ಕರ ಅಂತೇಳಿ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ನಾಯಿ ಜೊತೆ ಕರ್ಕೊಯ್ತಿದ್ದೀವಿ. ಅವನೇನು ಇಲ್ಲೇ ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ? ಸುಮ್ಮನೆ ಅವನ್ನ ಬಿಟ್ಟು ಹೋಗೋಕ್ಕೆಲ್ಲ ಆಗೋದಿಲ್ಲ, ಅದಕ್ಕೋಸ್ಕರ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ನನಗೆ ಸ್ವಲ್ಪ ನೋಟ್ಸ್ ಬರೆಯೋದೈತೆ, ಅದಕ್ಕೆ ಅಂತೇಳಿ ತಗೊಂಡಿದ್ದೀನಿ ನಾನು. ನಿಜ ಹೇಳು, ಯಾಕೆ ನಗ್ತಿದ್ಯಾ? ಅಲ್ಲ, ವಿಡಿಯೋ ಮಾಡ್ಕೊತಾ ಇರೋದಕ್ಕೆ ಅಷ್ಟೇ. ಗೈಸ್, ನಮ್ಮೂರಲ್ಲಿ ಮಳೆ ಹುಯ್ತೈತೆ. ಸೊ ಇವಾಗ ನಾವು ಊರಿಗೆ ಹೋಯ್ತಾ ಇಲ್ಲ, ಅವರಲ್ಲ ಇವ್ರು ಊರು ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಊರು ಅಂತ ಹೇಳಿ ಸುಮ್ನೆ ಆಡಿಸ್ತಾರೆ. ಊರಿಗೆ ಹೋಯ್ತಾ ಇಲ್ಲ, ನಾವು ಹೋಯ್ತಾ ಇರೋದು ಅರ್ಕುಗುಡ್ಗೆ ನಮ್ಮ ಮಮ್ಮಿಗೆ ಇಂಜೆಕ್ಷನ್ ಹಾಕ್ಸ್ಕೊಬರಕಷ್ಟೇ. ಏನ್ ದೊಡ್ಡದಾಗಿ ಊರಿಗೆ ಹೋಯ್ತೀವಿ ಅಂತ ಅನ್ಬಿಟ್ರು. ಯಾವ ಇಂಜೆಕ್ಷನ್ ಅಮ್ಮ? ನಿನ್ಗೇನೋ ಇಂಜೆಕ್ಷನ್ ಹಾಕ್ಬೇಕಿತ್ತಲ್ಲ, ನಾ ಹೆಂಗ್ ಮಲ್ಗವನೆ ಅಂತ ನಿದ್ದೆ ಬಂದ್ಬಿಡೈತೆ ಪಾಪ. ಸೊ ಅರ್ಕ್ಲುಗುಡ್ಗೆ ಹೋಗ್ತಾ ಇದೀವಿ ನಾವು ಇವಾಗ. ನಂಗೆ ಗೊತ್ತದು. ಇವ್ರು ಒಂದ್ಸಲ ಮಮ್ಮಿಗೆ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ ಅಂತಾರೆ, ಇನ್ನೊಂದ್ಸಲ ಪಾಂಡುಪುರಕ್ಕೆ ಅಂತಾರೆ, ಇನ್ನೊಂದ್ಸಲ ಊರ್ಗೆ ಅಂತಾರೆ, ಇನ್ನೊಂದ್ಸಲ ಪಪ್ಪುನ ಇಂಜೆಕ್ಷನ್ಗೆ. ಏನ್ ಆಡ್ತಾರೆ ಇವ್ರು. ಎರಡ್ಲುಗುಡ್ ಹೋಗಿ ಸಿಗುವ ಅಂದ್ರೆ ಏನೇನೋ ಹೇಳ್ತಾರೆ. ಆಮೇಲೆ ಇವಾಗ ಪಪ್ಪನ್ ಇಂಜೆಕ್ಷನ್ ಹಾಕ್ಸ್ಕೊಬರೋದು ಅಂತ ಹೇಳ್ಬಿಟ್ಟು ಇವಾಗ ಮತ್ ನೋಡಿದ್ರೆ ಸ್ವೆಟರ್ ತಗೋಬರಕ್ ಹೋಗಿದ್ವಿ ಬಾ ಅಂತ ಕರ್ಕೊ ಹೋಯ್ತಾರೆ. ಬರೀ ಡವ್ಗಳೇ ಮಾಡ್ತಾರೆ ಇವರು. ಇವಾಗ ನಾವು ಅಲ್ಲಿ ಸಿಗ್ಲಿಲ್ಲ ಅಂತೇಳಿ ನನ್ನ ಫೇವ್ರೆಟ್ ಶಾಪ್ ಇದು ಲೂನಾ. ಸೊ ಇಲ್ಲಿಗೆ ಬಂದಿದ್ದೀವಿ. ಮೊನ್ನೆ ಇಲ್ಲೇ ನಾವು ಗ್ರೀನ್ ಕಲರ್ ಬಟ್ಟೆ ಟಿ ಶರ್ಟ್ ತಗೊಂಡು ಹೋಗಿದ್ದು. ಸೊ ಅದಕ್ಕೆ ಈ ಥರ ನೋಡಿ ರಾಜ್ರು ನಿದ್ದೆನ ಏನ್ ನಿದ್ದೆ ಮಾಡ್ತಾವ್ರ ರಾಜ್ರು. ಮಲ್ಕಳಿ ರಾಜ್ರೆ ಮಲ್ಕಳಿ. ಮನೆಗೆ ಬರ್ತಾವನೆ. ನಾವು ಇಲ್ಲಿಗೆ ಬಂದಿದ್ದೇನೆ, ಈ 2 ಮಕ್ಕಳು ನಮ್ಮ ಮನೆಗೆ ಬಂದವೆ. ಇಲ್ಲ ಇಲ್ಲ ನಮ್ಮ ಅಪ್ಪ ಅಲ್ಲ, ಇದೊಂದು ಇಲ್ಲಿ ಚಾರು ತರಿಕಿರಾಮು ಬಾಲ ನಿಲ್ಸ. ಏನೋ ಪಪ್ಪ ಅವ್ರ ಅಣ್ಣನ ಮಗನ್, ನಮ್ಮ ಅಪ್ಪ ಅವ್ರ ಅಣ್ಣನ ಮಗನ್ಗೆ ಅದನ್ನ ರಾಮು ಅನ್ನು ಅಂದ್ರೆ ಮಾಮು ಅಂತಾನೆ. ಆಗ್ಲೇ ಬಂದಿದ್ವಲ್ಲ 2 ಮಕ್ಳು, ಅದ್ರಲ್ಲಿ ಚಿಕ್ಕವನು. ರಾಮು ಬಾಲ ನೋವಾಗಿಲ್ವ ನಿನ್ಗೆ? ಏನ್ ಮಾಡ್ತಿದ್ಯಾ?
ನಾನಾ ಹ್ಮ್ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದು ಇದು ಅದು ಅದು ಸುಮೀರ್ ಮಮ್ಮಿ ಹೇಳು ಮಮ್ಮಿ ಏನಕ್ಕೆ ಹುಷಾರು ಆ ಚಾಕ್ ಇದೈತೆ. ನೀವೆಲ್ಲ ನನಗೆ ಮರ್ಸ್ ಚಾರು ಏನ್ ಮಾಡ್ತಾನೆ ಚಾರುನೇ ಬರ್ತೈತೆ ಅಮ್ಮ ಇಲ್ಲ ನೋಡಮ್ಮ ಇವನ್ನ ಓ ಕ್ಯಾಮ್ರಾ ಕಡೆಗೆ ನೋಡ್ತಾವನೆ ಡ್ಯಾನ್ಸ್ ಮಾಸ್ಟರ್ ಹೆಸರು ಮನು ಗೈಸ್ ನಮ್ ನಾಯಿ ಊಟ ತಿಂತಿರ ಡಿಸೈನ್ ಅದ್ರ ಝೂಮ್ ಆಗಿ ಬರ್ತದೆ ಹಾಕಿದೀನಿ ಕಣಮ್ಮ. ಕಾಲ್ ಎತ್ಕೊಂಡು ಊಟ ಮಾಡ್ತಾನೆ ಈ ತರ ಡಿಸೈನ್ ಅಲ್ಲಿ. ಅಲ್ಲಿ ನೋಡಲ್ಲಿ ಇವನೊಬ್ಬ ಮದ್ದಿಗೆ ವಿಡಿಯೋ ತೋರಿಸ್ಬೇಕಂತ ಇವನ್ಗೆ ಏನ್ ತೋರಿಸ್ಬೇಕು? ಕಾಲ್ ಇದೊಂಥರ ಡಿಸೈನ್ ಅಲ್ಲಿ ತಿಂತವನ್ನೇ. ಇದ್ಯಾಕ್ಲ ಹೋಗ್ಲ ಮಲಗಿರೋ ಸ್ಟೈಲ್ ನೋಡಿ. ಹೊಟ್ಟೆ ತುಂಬಾ ತಿಂದ ಮಲ್ಕೊಂಡವನ್ ಇವಾಗ. ಅವ್ನಿಗೆ ಎದ್ ನಡಿಯಕ್ಕೂ ಆಗದರಷ್ಟು ತಿಂದವನ ಅವನು. ಓಕೆ ಗಾಯ್ಸ್, ಇವತ್ತು ನಾನು ಹಾಲಲ್ಲೇ ಮಲ್ಕೋತಾ ಇದ್ದೀನಿ. ಯಾಕೆ ಗೊತ್ತಾ, ನಾಳೆ ಭಾನುವಾರ ಅಲ್ಲ, ಸೊ ಬೇಗ ಎದಬೇಕು ಅಂತೇಳಿ. ಈ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬೆಳಿಗ್ಗೆ ಬೇಗ ಎದ್ದೋಳ್ಬೇಕು ಅಂತ ಹಾಲಲ್ಲಿ ಮಲ್ಕೋತಿದ್ದಾಳಂತೆ ಮಮ್ಮ. ಏನಕ್ಕೆ ಎದ್ದೇಳ್ತೀಯ ಬೇಗ? ಸಾರಿ, ಲೇಟ್ ಆಗಿ ಎದಬೇಕು ಅಂತ. ಗ್ರಾಮರ್ ಮಿಸ್ಟೇಕ್. ಏನ್ ಮಿಸ್ಟೇಕ್? ಮನೆ ಎಲ್ಲ ಒಟ್ಟಿಗೆ ಮನೆ